ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. 22 ಡಿಸೆಂಬರ್ 2025 ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು. ಅಂತಾರಾಷ್ಟ್ರೀಯ ರಾಜಕೀಯ ಸುದ್ದಿಗಳು. ಭಾರತ ಇಂದು ಜಾಗತಿಕ ವೇದಿಕೆಯಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲು ತಲುಪಿದೆ. ಭಾರತ ಈಗ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ, ಸುಮಾರು $4.5 ಟ್ರಿಲಿಯನ್ ಜಿಡಿಪಿ ಹೊಂದಿದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಘೋಷಿಸಿದ್ದಾರೆ. ಇದು ಏಷ್ಯಾದ ಆರ್ಥಿಕ ಸಮತೋಲನವನ್ನು ಬದಲಾಯಿಸುವ ದೊಡ್ಡ ಬೆಳವಣಿಗೆ. ದಕ್ಷಿಣ ಆಫ್ರಿಕಾದಲ್ಲಿ ದುಃಖದ ಘಟನೆ. ಜೊಹಾನ್ಸ್ಬರ್ಗ್ ಸಮೀಪದ ಒಂದು ಪಬ್ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದು ಕನಿಷ್ಠ 10 ಮಂದಿ ಗಾಯಗೊಂಡಿದ್ದಾರೆ. ದಾಳಿಕೋರರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಇಟಲಿಯಲ್ಲಿ ರೋಮ್ನ ಪ್ರಸಿದ್ಧ ಟ್ರೆವಿ ಫೌಂಟೇನ್ ಭೇಟಿ ಮಾಡಲು ಮುಂದಿನ ತಿಂಗಳಿಂದ ಪ್ರವಾಸಿಗರು €2 ಶುಲ್ಕ ಪಾವತಿಸಬೇಕಾಗುತ್ತದೆ. ಪ್ರವಾಸಿಗರ ಸಂಖ್ಯೆಯನ್ನು ನಿಯಂತ್ರಿಸಲು ಈ ಕ್ರಮ. ಆರ್ಥಿಕತೆ ಮತ್ತು ವಾಣಿಜ್ಯ. ಜಾಗತಿಕ ಮಾರುಕಟ್ಟೆಗಳು ವರ್ಷಾಂತ್ಯದಲ್ಲಿ ಅಸ್ಥಿರವಾಗಿದ್ದರೂ 2025ರ ಒಟ್ಟಾರೆ ಚಿತ್ರಣ. ದರ ಏರಿಕೆ ನಿಯಂತ್ರಣ, ವ್ಯಾಪಾರ ಒಪ್ಪಂದಗಳಲ್ಲಿ ಚಲನವಲನ, ಏಷ್ಯಾದಲ್ಲಿ ಬಲವಾದ ಬೆಳವಣಿಗೆ. ಇವುಗಳೊಂದಿಗೆ ಆರ್ಥಿಕ ತಜ್ಞರು 2025ನ್ನು ಪುನರುಜ್ಜೀವನದ ವರ್ಷ ಎಂದು ಕರೆಯುತ್ತಿದ್ದಾರೆ. ಭಾರತದ ಆರ್ಥಿಕ ಏರಿಕೆ ಜಾಗತಿಕ ವ್ಯವಹಾರ ಚರ್ಚೆಗಳಲ್ಲಿ ಪ್ರಮುಖ ವಿಷಯವಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಲೋಕದಲ್ಲಿ ಇಂದು 2 ದೊಡ್ಡ ಸುದ್ದಿಗಳು. ಒಂದು, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾನವ ಇತಿಹಾಸದಲ್ಲೇ ಅತಿ ದೂರದ ಸೂಪರ್ನೋವಾ ಸ್ಫೋಟವನ್ನು ಪತ್ತೆಹಚ್ಚಿದೆ. ಇದು ಬ್ರಹ್ಮಾಂಡದ ಆರಂಭಿಕ ಹಂತಗಳ ಬಗ್ಗೆ ಹೊಸ ಸುಳಿವುಗಳನ್ನು ನೀಡಲಿದೆ. 2, ವಿಜ್ಞಾನಿಗಳು ವಿಚಿತ್ರ ಕಾರ್ಬನ್ ಸುಭೃತ ವಾತಾವರಣ ಹೊಂದಿರುವ ಹೊಸ ರೀತಿಯ ಗ್ರಹವನ್ನು ಗುರುತಿಸಿದ್ದಾರೆ. ಇದು ಗ್ರಹಗಳ ರಚನೆ ಬಗ್ಗೆ ಇರುವ ಹಳೆಯ ಸಿದ್ಧಾಂತಗಳನ್ನು ಪ್ರಶ್ನಿಸುತ್ತದೆ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧಕರು ಮಾನವನ ಕೂದಲಿಗಿಂತಲೂ ಚಿಕ್ಕ ಆಪ್ಟಿಕಲ್ ಚಿಪ್ ಅಭಿವೃದ್ಧಿಪಡಿಸಿದ್ದಾರೆ. ಇದು ಭವಿಷ್ಯದ ಸೂಪರ್ ಕಂಪ್ಯೂಟಿಂಗ್ಗೆ ದೊಡ್ಡ ಹೆಜ್ಜೆ. ಭೂಗೋಳ ಮತ್ತು ಪರಿಸರ. 2025ರಲ್ಲಿ ಅತಿವೃಷ್ಟಿ, ಕಾಡು ಬೆಂಕಿ, ಚಂಡಮಾರುತ ಇವು ಜಗತ್ತಿನ ಅನೇಕ ಭಾಗಗಳಲ್ಲಿ ಭಾರೀ ಹಾನಿ ಉಂಟು ಮಾಡಿವೆ. ಮಂಗಳ ಗ್ರಹದ ಅಧ್ಯಯನದಲ್ಲಿ ಹೊಸ ಬೆಳವಣಿಗೆ. ವಿಜ್ಞಾನಿಗಳು ಪ್ರಾಚೀನ ನದಿ ವ್ಯವಸ್ಥೆಗಳ ಗುರುತುಗಳನ್ನು ಪತ್ತೆಹಚ್ಚಿದ್ದಾರೆ. ಮಂಗಳದಲ್ಲಿ ಒಮ್ಮೆ ಜೀವಕ್ಕೆ ಅನುಕೂಲಕರ ಪರಿಸರ ಇದ್ದಿರಬಹುದೆಂಬ ತತ್ವಕ್ಕೆ ಇದು ಬಲ ನೀಡುತ್ತದೆ. ಇತಿಹಾಸ ಮತ್ತು ಸಂಸ್ಕೃತಿ. 2025 ವರ್ಷವು ಜಾಗತಿಕ ರಾಜಕೀಯ ಪರಿವರ್ತನೆಗಳ ವರ್ಷ. ಹೊಸ ನಾಯಕತ್ವ, ಹೊಸ ಮೈತ್ರಿಗಳು ಮತ್ತು ಯುವ ಜನರ ರಾಜಕೀಯ ಚಳುವಳಿಗಳು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೊಸ ರಾಜಕೀಯ ಸಂವೇದನೆ ಮೂಡಿಸುತ್ತಿದೆ. ಕರ್ನಾಟಕದ ಇಂದಿನ ಪ್ರಮುಖ ಸುದ್ದಿಗಳು. ರಾಜಕೀಯ ಬೆಳವಣಿಗೆ. ಕಾಂಗ್ರೆಸ್ ಪಕ್ಷದ ಒಳಗಿನ ನಾಯಕತ್ವ ಗೊಂದಲದ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಇದು ಹೈಕಮಾಂಡ್ ಸೃಷ್ಟಿಸಿದ ಸಮಸ್ಯೆಯಲ್ಲ, ರಾಜ್ಯ ಮಟ್ಟದ ಗೊಂದಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರದಲ್ಲಿ ವಿವಾದ. ವಿಜಯಪುರದ NH52 ಟೋಲ್ ನಾಕಾದಲ್ಲಿ ಸಿಬ್ಬಂದಿ ನೀವು ನಿಜವಾದ ಎಂಎಲ್ಸಿ ಅನ್ನೋದಕ್ಕೆ ಸಾಕ್ಷಿ ಏನು ಎಂದು ಕೀಳಿದ ಘಟನೆ ಸುದ್ದಿಯಲ್ಲಿದೆ. ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಅವರ ಕಾರನ್ನು ತಡೆದು ದಾಖಲೆ ತೋರಿಸಿದರೂ ಗಲಾಟೆ ನಡೆದಿದೆ. ಆರೋಗ್ಯ. ರಾಜ್ಯ ವ್ಯಾಪ್ತಿ ಅಭಿಯಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ರಾಜ್ಯದ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಈ ಅಭಿಯಾನದಲ್ಲಿ 62 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ಒಳಗೊಳ್ಳುವ ಗುರಿಯಿದೆ. ಇವು ಇಂದಿನ ಪ್ರಮುಖ ಜಾಗತಿಕ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.